ಯಾಕಂದ್ರೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರ ಅಗ್ರಿಕಲ್ಚರ್ ಒಂದೇ ರೀ. ಅಗ್ರಿಕಲ್ಚರ್ ಆಧಾರಿತ, ಅದರ ಒಕ್ಕಲ್ತನ ಆಧಾರಿತ ಉದ್ಯೋಗಗಳು ಅಷ್ಟೇ ನಮ್ಗೆ ಉದ್ಯೋಗ ಕೊಡ್ತಾ ಇದ್ದಾಗ. ಯಾಕಂದ್ರೆ ನಾವು ಎಲ್ಲರೂ ಇವತ್ತು 45 ಕೋಟಿ ಜನಸಂಖ್ಯೆ ಇದ್ದೀವಿ. ನಮ್ಮೆಲ್ಲ ಮಕ್ಕಳಿಗೆ ನಾವು ಹೈಯರ್ ಎಜುಕೇಷನ್ನ ಲಕ್ಷಗಳಲ್ಲಿ ಖರ್ಚು ಮಾಡಿ ಕಲಿಸೋ ಸ್ಥಿತಿಗಳು ನಾವಿಲ್ಲ. ಯಾಕಂದರೆ ಖಾಸಗಿಗಳನ್ನಾಗ ಶಿಕ್ಷಣ ಹೈಯರ್ ಎಜುಕೇಷನ್ ಅಂತ ಇವತ್ತು ನೋಡಿ ಬರೀ MA ಅಥವಾ MCOM ಮಾಡಬೇಕಾದ್ರೆ ವರ್ಷಕ್ಕೆ 50 ಲಕ್ಷ ಖರ್ಚು ಬರುವಂಥ ಒಬ್ಬ ದಿನ ಒಂದು 300-400 ದುಡಿಯುವಂಥವ್ರ ಮಕ್ಕಳು ಎಷ್ಟು ಮಟ್ಟಿಗೆ ಕಲಿಯೋಕ್ಕೆ ಸಾಧ್ಯ ಇದೆ ರೀ? ಕುಂದು ನಾವು ನೀವೆಲ್ಲ ವಿಚಾರ ಮಾಡುವಂಥ ವಿಷಯ ಇದು. ಅಂದ್ರೆ ನಾವು ಬೇಸಿಕ ತಪ್ಪಿದ್ವಿ ಇಲ್ಲಿ. ನಾವು ಸುಳ್ಳು ಹೇಳುವಂಥ ರಾಜಕಾರಣಿಗಳನ್ನು, ನಮಗೆ ಭ್ರಮೆ ನಿರ್ಮಾಣ ಮಾಡುವಂಥ ರಾಜಕಾರಣಿಗಳ, ಅವರು ಕಾಂಗ್ರೆಸ್ ಅವರಿರಲಿ, BJP ಅವರಿರಲಿ, JDS ಅವರಿರಲಿ, ಮತ್ಯಾವ ಪಕ್ಷದವರಿರಲಿ, ಸುಳ್ಳು ಹೇಳೋರು ಅವ್ರು ಅಧಿಕಾರಿಗಳು ತಮ್ಮ ಮಕ್ಕಳು ತಮ್ಮ ಮನೆ ಅವ್ರು ಬೆಳೆಸ್ಕೊತ ಹೋಗ್ತಾರೆ. ಇವತ್ತು ನೋಡಿ ಕುಟುಂಬ ರಾಜಕಾರಣ ಯಾಕೆ ಬೆಳೆದಪ್ಪ ಅಂದಿರ್ತಲ್ಲ, ಇದು ನಾವೆಲ್ಲ ವಿಚಾರ ಮಾಡಬೇಕು. ಇವತ್ತು ಮತದಾರರು ಆಯ್ತು, ಇವತ್ತು ಪಂಚಮಸಾಲಿ ಇರ್ಬೋದು, ಇನ್ನೂರು ಸಮುದಾಯದವರು ಇರ್ಬೋದು, ಇವನ್ SC ST ಸಹಿತ ಎಷ್ಟು ಜನ SC ST ಮಕ್ಕಳು ಪಾಪ ಇವತ್ತು ಇಂಡಸ್ಟ್ರಿಯಲಿಸ್ಟ್ ಆಗ್ಯಾರ. ತೆಗೀರಿ ನೋಡಿ ಜನಸಂಖ್ಯೆ ಎಷ್ಟು 22% ಅದಾರ ಅವರು. 22% ಅಂದ್ರೆ ಆ ಪ್ರಮಾಣದಲ್ಲಿ ನಮ್ಮ ಡಾಕ್ಟರ್ಸ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು. ಅವರ ಹಾಗೇನು ಬರೀ ಫೀ ಏನು ತುಂಬುದಿಲ್ಲಪ್ಪ ಅಂದ್ರೆ ಉಳಿದು ಖರ್ಚಾರು ಕೊಡೋರು ಎಷ್ಟು ಕೊಡ್ತಾರೆ ಇವರು? ಫೀ ಇಲ್ಲಪ್ಪ ಅಂತಂದ್ರು ಈಗ ಅಲ್ಲೂ ಸಹಿತ ಪ್ರೈವೇಟ್ದವರ ಫೀ ಇಂಟ್ರೆಸ್ಟ್ ಫಿಕ್ಸ್ ಮಾಡಿ ಬಿಟ್ಟಿರ್ತಾರೆ. ಹೇಳೋದಿಲ್ಲ ಅಷ್ಟು ಬಾಯಿಲೆ ಎಷ್ಟು ಕೊಡಲಿಲ್ಲ ಅಂದ್ರೆ ಅಲ್ಲಿ ಫೇಲ್ ಮಾಡೋದು ಗೊತ್ತು ಬಿಡ್ತಾರೆ ಪಾಪ. ಇವು ವಾಸ್ತವಗಳ ಮೇಲೆ ನಾವು ಹೋಗ್ಬೇಕಾಗ್ಯದ. ಅದಕ್ಕೆ ಪಂಚಮಸಾಲಿ ಜನರು ಈಗೆಲ್ಲ ರಾಜಕಾರಣಿ ಬದಿಗೆ ಸರಿಸ್ರಿ. ಯಾರೋ ಪಾಪ ಸ್ವಾಮಿಗಳು ಇರಲಿ, ಇವರೇ ಇರಲಿ, ಮತ್ತಾರು ಇರಲಿ, ಆ ಪೀಠಗಳು ಮಾಡಿ ನೀವು 10 ಮಾಡಿರಿ ಪೀಠಗಳು, ಅದು ಸಂಬಂಧ ಇಲ್ಲ. ಆದರೆ